ಇವತ್ತು ಮಾಡ್ತಾ ಇರೋ ವಿಡಿಯೋ ಸ್ವಲ್ಪ ಬೇರೆ ಇದೆ. ಸೊ ರೆಗ್ಯುಲರ್ಲಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ, ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ನಾವು ಮಾತಾಡಿರೋ ಥರ, ಅಥವಾ ಕಂಪ್ಲೈನ್ಸು, ರೂಲ್ಸು, ರೆಗ್ಯುಲೇಷನ್ಸು, ಅಥವಾ ಬಾಯರ್ ಫೈಂಡಿಂಗ್ ಬಗ್ಗೆ ಬೇರೆ ಎಲ್ಲ ದಿನಗಳು ಬೇರೆ ವಿಡಿಯೋಗಳೆಲ್ಲ ಅದ್ರ ಮೇಲೆ ಇರುತ್ತೆ. ಬಟ್ ಈ ವಿಡಿಯೋ ಕಂಪ್ಲೀಟ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆನೇ ಇದೆ, ಬಟ್ ಆದರೆ ಸ್ವಲ್ಪ ಬೇರೆ ಬಿಸ್ನೆಸ್ ಟೈಪ್ ಇದೆ. ಸೊ ಇಲ್ಲಿ ನಾವೇನು ಮಾತಾಡ್ತಾ ಇದ್ದೇವೆ ಅಂದರೆ, ಕಂಟೈನರ್ನ ಬಾಡಿಗೆ ಕೊಡೋದು ಹೇಗೆ, ಅಥವಾ ನಾವೇನಾದರೂ ಇವಾಗ ನನ್ನ ಹತ್ರ ದುಡ್ಡಿದೆ, ಒಂದು 2-3 ಕೋಟಿ ಇದೆ. ಸೊ ನಾನು ಇನ್ವೆಸ್ಟ್ ಮಾಡಿಕೊಂಡು ನನಗೆ ಟೈಮೂ ಇಲ್ಲ, ಬೇರೆ ಕೆಲಸ ನಾನು ಬೇರೆ ಬಿಸ್ನೆಸ್ ಎಲ್ಲ ಇದೆ. ಸೊ ಅವಾಗ ನಾನು ಏನು ಮಾಡ್ಬೋದು ಅಂದರೆ, ನೀವು ಒಂದು 2-3 ಕೋಟಿ ಇತ್ತು ಅಂದರೆ ಒಂದು 100 ಕಂಟೈನರು, 200 ಕಂಟೈನರ್, ಅಂದರೆ ಬಾಕ್ಸಸ್ ಏನು ಹೇಳ್ತೀವಲ್ಲ ಕಂಟೈನರ್ಸ್, ಸೊ 20 ಫೀಟ್ ಇರ್ಬೋದು, 40 ಫೀಟ್ ಇರ್ಬೋದು, ರೀಫರ್ ಕಂಟೈನರ್ ಇರ್ಬೋದು. ಈ ಥರದ ಕಂಟೈನರ್ಸ್ಗಳನ್ನ ನೀವು ಪರ್ಚೇಸ್ ಮಾಡಿಕೊಂಡು ನಮಗಾಗಲಿ ಅಥವಾ ಬೇರೆ ಶಿಪ್ಪಿಂಗ್ ಲೈನ್ಗಳಿಗಾದರೂ ಅಟ್ಯಾಚ್ ಮಾಡ್ಬೋದು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೊಂದು ರೆಂಟ್ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನನ್ನ ಹತ್ರ ಒಂದು ಅಂಗಡಿ ಇದೆ, ರೋಡ್ ಸೈಡ್ ಇದೆ, ಮೇನ್ ರೋಡ್ಗೇನೆ ಇದೆ. ಸೊ ಅಲ್ಲಿ ಯಾರಿಗೂ ಬಾಡಿಗೆ ಕೊಡ್ತಾನೆ, ಅವನ ಬಿಸ್ನೆಸ್ ಹೇಗೋ ನಡೆಸ್ಕೊಳ್ತಾನೆ, ನನ್ನ ರೆಂಟ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ಅದೇ ಥರ ಇಲ್ಲಿ ಏನಂತಂದರೆ, ನೀವು ಕಂಟೈನರ್ಗಳನ್ನ ನೀವು ಕೊಡ್ತೀರಾ, ಕಂಟೈನರ್ದು ಬಾಡಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಾಡಿಗೆ ಬಂದಾಗ ನಿಮ್ಗೆ ಒಂದು ರೆಂಟ್ ಬರ್ತಾ ಇರುತ್ತೆ, ಆ ರೆಂಟಿಂದ ನಿಮ್ಮ ಬಿಸ್ನೆಸ್ ನಡೆದು ಹೋಗುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಆಗಿರ್ಬೋದು, ಲಾಂಗ್ ಟರ್ಮ್ ಆದರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ಸ್ ಇದೆ. ಸೊ ಈ ಬಿಸ್ನೆಸ್ ಮಾಡೆಲಲ್ಲಿ ಅಂತ ಏನಂದರೆ, ನೀವು ಹೊಸ ಕಂಟೈನರ್ ಆದರೂ ತೊಗೊಳ್ಬೋದು ಅಥವಾ ಯೂಸ್ ಕಂಟೈನರ್ ಆದರೂ ತೊಗೊಳ್ಬೋದು. ಬಟ್ ಏನಂತಂದರೆ, ಯೂಸ್ ಕಂಟೈನರಲ್ಲಿ ಸೇಫ್ಟಿ ನಾರ್ಮ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹೊಸ ಕಂಟೈನರ್ ಆಯಿತು, ಹಳೆ ಕಂಟೈನರ್ ಆಯಿತು, CSC ಅಂತ ಒಂದು ಏಜೆನ್ಸಿ ಇದೆ, ಅವ್ರ ಕಡೆಯಿಂದ ಸೇಫ್ಟಿ ನಾರ್ಮ್ಸ್ ಚೆಕ್ ಆಗಬೇಕು. ಆ ಕಂಟೈನರ್ ಮೇಲೆ ಎಲ್ಲವೂ ಲೇಬಲ್ ಬರುತ್ತೆ. ಆ ಲೇಬಲ್ ಇದ್ದರೆ ಮಾತ್ರ ಆ ಕಂಟೈನರ್ಗಳನ್ನ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ಯೂಸ್ ಮಾಡ್ಬೋದು. ಇಲ್ಲದೆ ಹೋದರೆ ಆ ಕಂಟೈನರ್ಗಳು ಯೂಸ್ ಆಗಲ್ಲ. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ, ಈ ಬಿಸ್ನೆಸ್ಸಲ್ಲಿ ಇಳಿಬೇಕಂದ್ರೆ ಸ್ವಲ್ಪ ನಾಲೆಜ್ಗಳನ್ನ ತೊಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕಂಟೈನರ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಆ ಕಂಟೈನರ್ಸ್ಗಳಲ್ಲಿ ಆ ಟೆಸ್ಟಿಂಗ್ಗಳೆಲ್ಲ ಮಾಡಿಸಿ ಅಪ್ರೂವ್ ಆದಮೇಲೆ ಮಾತ್ರ ಮುಂದೆ ನೀವು ಪ್ರೊಸೆಸ್ ಮಾಡ್ಬೋದು. ಸೊ ಇವಾಗ ಏನಾಗುತ್ತೆ, ಕೆಲವೊಂದು ಸಾರಿ ಇಷ್ಟು ಸ್ಟ್ಯಾಂಡರ್ಡ್ ನಾರ್ಮ್ಸ್ ಯಾಕೆ, ಇವಾಗ ಏನಾಗುತ್ತೆ, ಶಿಪ್ಪಿಂಗ್ ಲೈನಲ್ಲಿ ಅಥವಾ ಶಿಪ್ಪಿಂಗ್ ಕಂಟೈನರ್ ನಾವು ಲೋಡ್ ಮಾಡುವಾಗ ಒಂದು ಕಂಟೈನರ್ ಮೇಲೆ ಇನ್ನೊಂದು ಕಂಟೈನರ್ ಇಡ್ತೇವೆ. ಸೊ ಇವಾಗ ಏನಾದರೂ ಕೆಳಗಡೆ ಕಂಟೈನರು ಸ್ವಲ್ಪ ವೀಕ್ ಇತ್ತು ಅಥವಾ ಲೋ ಕ್ವಾಲಿಟಿದು ಇತ್ತು ಅಂದರೆ ಅದು ಒಡೆದೋಗುತ್ತೆ. ಅದು ಒಡೆದೋಯ್ತು ಅಂದರೆ ಬರೀ ಅದು ಒಂದು ಕಂಟೈನರ್ಲಿರೋ ಮೆಟೀರಿಯಲ್ ಹಾಳಾಗಲ್ಲ, ಮೇಲ್ಗಡೆ ಇರೋ ಎಲ್ಲ ಕಂಟೈನರ್ಗಳು ಈ ಸಮುದ್ರಕ್ಕೆ ವಾಲ್ಕೊಂಡ್ಬಿಟ್ಟು ಬಿದ್ದುಬಿಡುತ್ತೆ. ಸೊ ಅವಾಗ ಏನಾದರೂ ಕಂಟೈನರ್ಗಳು ಬಿತ್ತು ಅಂದರೆ ಒಬ್ವಿಯಸ್ಲಿ ಕಂಟೈನರ್ ಇದು ಶಿಪ್ಪಿಂಗ್ ಲೈನ್ಗೂ ಕೆಟ್ಟ ಹೆಸರು, ಈ ಥರ ಲೋಡಿಂಗ್ ಸರಿಯಾಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ. ಸೊ ಅದ್ರ ಜೊತೆಗೆ ಈ ಥರದ್ದೆಲ್ಲ ಇಶ್ಯೂಸ್ಗಳು ಬರುತ್ತೆ. ಸೊ ಅದಕ್ಕೆ ನೀವು ತುಂಬ ಸಾರಿ ಕಂಟೈನರ್ಗಳನ್ನ ಪರ್ಚೇಸ್ ಮಾಡೋದಾದರೆ ಕರೆಕ್ಟ್ ಅಥಾರಿಟಿಯಿಂದ ಅಥವಾ ಎಲ್ಲಿ ಒಳ್ಳೆ ಕಂಟೈನರ್ಸ್ಗಳು ಸಿಗುತ್ತೆ ಅದನ್ನು ನೋಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಹೆಲ್ಪ್ ಮಾಡ್ತೇವೆ. ನಿಮ್ಮ ಕಂಟೈನರ್ಸ್ನ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದಕ್ಕೂ ಹೆಲ್ಪ್ ಮಾಡ್ತೇವೆ. ಇನ್ವೆಸ್ಟ್ಮೆಂಟ್ ನಿಮ್ದು ಇರುತ್ತೆ, ಕಂಟೈನರ್ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಳ್ಳೋದು, ಮಾನಿಟರ್ ಮಾಡಿಸೋದು ಅದೆಲ್ಲ ನಾವು ನೋಡ್ಕೊಳ್ತೇವೆ. ಅಪ್ರೂವಲ್ ತೊಗೊಳ್ಳೋದು ನಾವು ನೋಡ್ಕೊಳ್ತೇವೆ. ಕಂಟೈನರ್ಗಳನ್ನ ಶಿಪ್ಪಿಂಗ್ ಲೈನ್ ಜೊತೆ ಅಟ್ಯಾಚ್ ಮಾಡೋದು ಕೂಡ ಕೆಲಸ ನಾವು ಮಾಡ್ತೇವೆ. ಸೊ ಅಲ್ಲಿ ಏನಾಗುತ್ತೆ, ಶಿಪ್ಪಿಂಗ್ ಲೈನಿಂದ ನಮ್ಗೆ ರೆಂಟ್ ಬರುತ್ತೆ, ನಾವು ನಮ್ಮ ಕಮಿಷನ್ನ ಇಟ್ಕೊಂಡು ನಾವು ನಿಮಗೆ ಉಳಿದಿರೋ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇಲ್ಲಿ ಗಳಿಕೆ ಹೇಗೆ, ನಮ್ಗೆ ದುಡ್ಡು ಹೇಗೆ ಬರುತ್ತೆ ಸರ್, ಆಯಿತು ನಾನು ದುಡ್ಡು ಹಾಕ್ತಾನೆ, ನೀವು ಕಂಟೈನರ್ ತೊಗೊಳ್ತೀರಾ, ನಿಮಗೆಲ್ಲೋ ಗೊತ್ತೂ ಇದೆ, ನೀವು ಅಟ್ಯಾಚು ಮಾಡ್ತೀರಾ, ನನಗೆ ಬಾಡಿಗೆ ಕೊಡ್ತೀರಾ. ಬಟ್ ಬಾಡಿಗೆ ಎಷ್ಟು ಕೊಡ್ತೀರಾ, ಇಲ್ಲಿ ಬಾಡಿಗೆಗಳು ದಿನದ ಹೆಸರು ಲೆಕ್ಕದ ಮೇಲೆ ಇರುತ್ತೆ. ಇಲ್ಲಿ ತಿಂಗಳದ್ದು ಲೆಕ್ಕದ ಮೇಲೆ ಆಗಲಿ ಅಥವಾ ವರ್ಷಕ್ಕೆ ಲೆಕ್ಕಕ್ಕೆ ಇರಲ್ಲ. ಏನೇ ಇದ್ದರೂ ಕೂಡ ನಿಮ್ಮ ಕಂಟೈನರ್ ಎಷ್ಟು ದಿನ ಟ್ರಿಪ್ಪಲ್ಲಿದೆ ಅದರ ಮೇಲೆ ಕನ್ಫರ್ಮ್ ಇರುತ್ತೆ. ಸೊ ನಾವೇನು ಮಾಡ್ತೇವೆ, ಒಂದು 200 ದಿನದ್ದು ಅಂದರೆ ಒಂದು ವರ್ಷದಲ್ಲಿ 365 ದಿನದಲ್ಲಿ ನಾವೇನು ಮಾಡ್ತೇವೆ, 200-250 ದಿನ ಈ ಟ್ರೆಂಡ್ ಏನು ನಡೀತಾ ಇದೆ ಅದರ ಮೇಲೆ ನಾವು ನೋಡಿಕೊಂಡು ನಿಮಗೊಂದು ಕಮಿಟ್ಮೆಂಟ್ ಕೊಡ್ತೇವೆ. ಸರ್ 200 ದಿನ ಏನೇ ಇರಲಿ, 200 ದಿನದಂತೂ ನಾವು ರೆಂಟ್ ನಿಮಗೆ ಕೊಡ್ತೇವೆ. ಬಟ್ ಇನ್ನೂ 165 ದಿನದ್ದು ಏನು ಹೇಗೆ, ಅದು ಏನು ಅಂತಂದರೆ, ನೀವು ಕಂಟೈನರ್ ಎಷ್ಟು ದಿನ ಎಕ್ಸ್ಟ್ರಾ ಹೋಗುತ್ತೆ ಅದರದ್ದು ದುಡ್ಡು ಕೊಡ್ತೇವೆ. ಅದೇನಾದರೂ ಹೋಗಲಿಲ್ಲ ಅಂದರೆ ಅದ್ರ ದುಡ್ಡಿಂದ ಏನು ಕನ್ಫರ್ಮೇಷನ್ ಅಥವಾ ಗ್ಯಾರಂಟಿ ಇರಲ್ಲ. ಗ್ಯಾರಂಟಿ ಎಷ್ಟು ದಿನದ್ದು, 200 ದಿನದ್ದು, ಅದರ ಮೇಲೆ ಇರೋದು ಗ್ಯಾರಂಟಿ ಇರಲ್ಲ. ಸೊ ಆ ಥರ ತುಂಬ ಅಗ್ರಿಮೆಂಟಲ್ಲಿ ನೆಗೋಷಿಯೇಟ್ ಮಾಡಿಕೊಂಡು ನೀವು ಮಾಡ್ಬೋದು. ಬಟ್ ಆದರೆ ಓವರಾಲ್ ನಾನು ಎಕ್ಸಾಂಪಲಿಗೆ ಹೇಳ್ತಾ ಇರೋದು, ಇಲ್ಲಿ ದಿನದ ಲೆಕ್ಕ ಇರುತ್ತೆ. ಎಷ್ಟು ದಿನ ನಿಮ್ಮ ಕಂಟೈನರ್ ಹೋಯಿತು, ಎಷ್ಟು ದಿನ ನಿಮ್ಮ ಟ್ರಿಪ್ಪಲ್ಲಿದೆ, ಎಷ್ಟು ದಿನ ನಿಮ್ಮದು ಖಾಲಿ ನಿಂತ್ಕೊಂಡಿದೆ, ಅದರ ಮೇಲೆ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳು ಇರುತ್ತೆ. ಸೊ ಇಲ್ಲಿ ಅಗ್ರಿಮೆಂಟ್ಸ್ ಯಾವ ಥರ ಇರುತ್ತೆ, ಒಂದು ಲಾಂಗ್ ಟರ್ಮ್ ಲೀಸ್ ಇರುತ್ತೆ, ಇಲ್ಲ ಶಾರ್ಟ್ ಟರ್ಮ್ ಲೀಸ್ ಇರುತ್ತೆ. ಲಾಂಗ್ ಟರ್ಮ್ ಅಂದರೆ ಏನು, 1 ರಿಂದ 5 ವರ್ಷ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೇವೆ. ನಿಮ್ಮ ಕಂಟೈನರ್ ನಮ್ಮ ಹತ್ರ 5 ವರ್ಷದವರೆಗೂ ನಮ್ಮ ಹತ್ರನೇ ಇರುತ್ತೆ, ನಾವೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತೇವೆ. ಏನೋ ಡ್ಯಾಮೇಜ್ ಆಯಿತು, ರಿಪೇರ್ ಆಯಿತು, ಇನ್ಶೂರೆನ್ಸ್ ಆಯಿತು, ಅದನ್ನೆಲ್ಲ ನಾವು ನೋಡ್ಕೊಳ್ತೇವೆ. ಶಾರ್ಟ್ ಟರ್ಮ್ ಆದರೆ ಇಲ್ಲಿ ನಮಗೆ ಯಾವಾಗ ನಮ್ಮ ಹತ್ರ ಇರೋ ಕಂಟೈನರ್ಗಳು ಖಾಲಿ ಆಗುತ್ತೋ ಆವಾಗ ಮಾತ್ರ ನಿಮ್ಮ ಕಂಟೈನರ್ಗಳಿಗೆ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಳ್ತೇವೆ. ಇವಾಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೇವೆ, ಇವಾಗ $1 ಅಥವಾ $2 ನಾವು ಕೊಡ್ತಾ ಇದ್ದೇವೆ. ಸೊ ಇವಾಗ ನಮ್ಮ ಹತ್ರ ಕಂಟೈನರ್ ಖಾಲಿ ಆಯಿತು, ಅವಾಗ ನಾವೇನು ಮಾಡ್ತೇವೆ, ಮಾರ್ಕೆಟಿಂದ ಕಂಟೈನರ್ಗಳನ್ನ ಎತ್ಕೊಳ್ತೇವೆ ಶಾರ್ಟ್ ಅಗ್ರಿಮೆಂಟಲ್ಲಿ, ಮೇ ಬಿ ಒಂದು 3 ತಿಂಗಳಿಗೋ 4 ತಿಂಗಳಿಗೋ. ಅವಾಗ ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ತೊಗೊಳ್ಬೋದು. ಬಟ್ ಅದಾದಮೇಲೆ ಮತ್ತೆ ಅಗ್ರಿಮೆಂಟ್ ಮುಗೀತು, ನಿಮ್ಮ ಕಂಟೈನರ್ ನಿಮ್ಗೆ ವಾಪಸ್ ತಲುಪಿಸ್ತೇವೆ, ಅಲ್ಲಿಗೆ ನಮ್ಮ ಕೆಲಸ ಮುಗಿದೋಗುತ್ತೆ. ಸೊ ಅದರಿಂದ ನಿಮ್ಮ ರೆಗ್ಯುಲರ್ ಇನ್ಕಮ್ ಬರಲ್ಲ. ಯಾವಾಗಲೂ ಲಾಭ ಇರೋದು ಯಾವಾಗಲೂ ಲಾಂಗ್ ಟರ್ಮಲ್ಲೇ. ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಬಂತು, ಇಲ್ಲಾಂದರೆ ಖಾಲಿ ಇರುತ್ತೆ, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಏನು ಕ್ಯಾಲ್ಕುಲೇಷನು ಹೇಗೆ,
ಸೊ ಇವಾಗ ನೀವೇನಾದರೂ ಕಂಟೈನರ್ಗಳನ್ನ ಪರ್ಚೇಸ್ ಮಾಡೋದಾದರೆ 1.5 ಲಕ್ಷದಿಂದ ಹಿಡಿದು 2.5-3ವರೆಗೂ ನೀವು ನೆಗೋಷಿಯೇಟ್ ಮಾಡಿಕೊಂಡು ಒಂದು 40 ಫೀಟು 20 ಫೀಟು ಈ ಥರದ್ದೆಲ್ಲ ಒಳ್ಳೆ ಕಂಟೈನರ್ಸ್ಗಳನ್ನ ತೊಗೊಳ್ಬೋದು ಮಾರ್ಕೆಟಿಂದ. ಸೊ ಅದರಲ್ಲಿ ಇನ್ಸ್ಪೆಕ್ಷನ್ ಬರುತ್ತೆ, CSC ಸರ್ಟಿಫಿಕೇಟ್ ಬೇಕು, ಅದಿಲ್ಲದೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಕೆಲಸ ನಡೆಯಲ್ಲ. ಸೊ ಅದ್ರ ಖರ್ಚು ಒಂದು 10,000. ಸೊ ಫಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬರೋದು ನಿಮಗೆ 1.5 ಲಕ್ಷದಿಂದ ಹಿಡಿದು 2.5 ಲಕ್ಷ 3 ಲಕ್ಷದವರೆಗೂ ಖರ್ಚು ಬರ್ಬೋದು. ಕ್ವಾಲಿಟಿ ಡಿಪೆಂಡ್ ಆಗುತ್ತೆ, ಪ್ಲಸ್ ನಿಮ್ಮ ಸ್ಟ್ರೆಂತ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರೋ ಇನ್ಕಮ್ ಆಯಿತು, ನಾವು ದುಡ್ಡು ಎಷ್ಟು ಹಾಕಿದ್ವಿ, ಇವಾಗ ಮುಂದೆ ಏನು ರೆಂಟ್ ಎಷ್ಟು ಬರುತ್ತೆ ನಿಮಗೆ $83 ಅಂದರೆ $1 ಅಥವಾ $2 ನಿಮಗೆ ಬರ್ಬೋದು. ಇವಾಗ ನಾನು ಅಂದಾಜಲ್ಲಿ $1 ಇದೆ. ಸೊ ಇವಾಗ ನಾವು ಪೇ ಮಾಡ್ತಿರೋದು 1.3 $1.4 ಪೇ ಮಾಡ್ತಾ ಇದ್ದಾವೆ. ಸೊ ಅದರ ಅಕಾರ್ಡಿಂಗ್ಲಿ ನಿಮಗೆ ಅಷ್ಟೇ ದುಡ್ಡು ಬರೋದು. ಸೊ ತುಂಬ ಜನ ಯೂಟ್ಯೂಬಲ್ಲಿ ನಾನು ಹೇಳಿರೋದು ಕೇಳಿದ್ದೇನೆ, ನಮ್ಮ ಟೀಮು ಹೇಳ್ತಾ ಇದ್ರು ತಿಂಗಳಿಗೆ 50,000 ಬರುತ್ತೆ. ಸಾಧ್ಯನೇ ಇಲ್ಲ. ಆ ಥರದ್ದು ಯಾವುದೇ ಥರದ ತಪ್ಪು ಇನ್ಫಾರ್ಮೇಷನ್ಗಳಿಗೆ ನೀವು ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ಎಲ್ಲ ಬಿಸ್ನೆಸ್ಸಲ್ಲೂ ಕೂಡ ಯಾವ ಥರ ಅಂತಂದರೆ, ನೀವೇನಾದರೂ 1.5 ಲಕ್ಷ 2 ಲಕ್ಷ ಹಾಕಿ ನೀವು ಕಂಟೈನರ್ ತೊಗೊಂಡ್ರೆ $50,000 ಲಾಭ ಇದ್ದರೆ ಶಿಪ್ಪಿಂಗ್ ಲೈನ್ದವರೇ ಅಷ್ಟು ದುಡ್ಡು ಹಾಕ್ಕೊಂಡು ಅವ್ರು ಮಾಡ್ಕೊಳ್ತಾ ಇದ್ರು. ಯಾವಾಗಲೂ ಕೂಡ ಅಷ್ಟು ಲಾಭ ಇರಲ್ಲ. ಸೊ ಏನಿದ್ರು ಕೂಡ ದಿನಕ್ಕೆ ನಿಮಗೆ $1-2 ದುಡ್ಡು ಬರುತ್ತೆ. ಅಂದರೆ ಆಲ್ಮೋಸ್ಟ್ $100-150 ತನಕ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಕಮಿಟ್ಮೆಂಟ್ ಏನಿರುತ್ತೆ, 310 ದಿನದ ಕಮಿಟ್ಮೆಂಟ್ ಇರ್ಬೋದು. ಅದು 85% ಆಕ್ಯುಪೆನ್ಸಿ. ಕೆಲವೊಂದು ಸರಿ ನಾವೇನು ಮಾಡ್ತೇವೆ, 85% ಆಕ್ಯುಪೆನ್ಸಿ ಇವತ್ತಿನ ಟೈಮಲ್ಲಿ ಸ್ವಲ್ಪ ಕಷ್ಟವಾಗಿದೆ. ಸೊ ಕೆಲವೊಂದು ಸರಿ ಕಂಟೈನರ್ಗಳು ತುಂಬ ಹೆಚ್ಚಿಗೆ ಬಂದುಬಿಡುತ್ತೆ, ಕೆಲವೊಂದು ಸರಿ ಕಂಟೈನರ್ಗಳೇ ಹೋಗಲ್ಲ. ಸೊ ಹೀಗಾಗಿ ನಾವೇನು ಮಾಡ್ತೇವೆ, ಮಿನಿಮಮ್ 200ದಿಂದ 300ವರೆಗೂ ಕಮಿಟ್ಮೆಂಟ್ ಕೊಡ್ತೇವೆ. ಮೇಲ್ಗಡೆ ಇರೋ 65 ದಿನಗಳು ನಿಮಗೂ ಸ್ವಲ್ಪ ಬಫರ್ ಇರುತ್ತೆ. ಯೂಸ್ ಆಗಿತ್ತು ಅಂದರೆ ದುಡ್ಡು ಕೊಡ್ತೇವೆ, ಯೂಸ್ ಆಗಿಲ್ಲ ಅಂದರೆ ಅದಕ್ಕೇನು ದುಡ್ಡು ಇರಲ್ಲ. ಸೊ ಅದು ನಿಮ್ಮ ಅಗ್ರಿಮೆಂಟಲ್ಲಿ ಮೆನ್ಷನ್ ಇರುತ್ತೆ. ಸೊ ಇದರಲ್ಲಿ ಏನೇ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದಾನೆ ಅದು ನಮ್ಮ ಅಗ್ರಿಮೆಂಟಲ್ಲೂ ಇರುತ್ತೆ. ಬೇರೆ ಯಾವುದೇ ಏಜೆನ್ಸಿ ಜೊತೆಗೆ ನೀವು ಕೆಲಸ ಮಾಡಿದ್ರು ಕೂಡ ಅವ್ರ ಹತ್ರನೂ ಈ ಅಗ್ರಿಮೆಂಟ್ಸ್ಗಳಲ್ಲಿ ಪ್ರಾಪರಾಗಿ ಏನೆಲ್ಲ ಕಾಸ್ಟಿಂಗ್ಸ್ ಇದೆ ಪ್ರತಿಯೊಂದು ಮೆನ್ಷನ್ಡ್ ಇರುತ್ತೆ. ಸೊ ಲೀಸ್ ಡೇಟ್ ಎಷ್ಟು, ಗ್ರಾಸ್ ಇನ್ಕಮ್ ಎಷ್ಟಾಗುತ್ತೆ, ಒಂದು 25,000 ಇನ್ಕಮ್ ಆಗುತ್ತೆ. ಒಂದು $83 ಆ್ಯಾವ್ರೇಜಲ್ಲಿ ಇಟ್ಕೊಂಡು ನಾವು ಅದನ್ನು 310 ದಿನಕ್ಕೆ ತೊಗೊಂಡ್ರೆ, ಸೊ ಅದರಲ್ಲಿ ಏನು ನಮ್ಮ ಕಮಿಷನ್ ಇರುತ್ತೆ. ಆಬ್ವಿಯಸ್ಲಿ ನಾವೇನು NGOಗಳಲ್ಲ, ಚಾರಿಟಿ ಕಂಪ್ನಿಗಳಲ್ಲ, ರೈಟ್. ಸೊ ನಾವೇನು ಮಾಡ್ತೇವೆ, ನಿಮ್ಮ ಕಂಟೈನರ್ಸ್ಗಳನ್ನ ತೊಗೊಂಡು ಶಿಪ್ಪಿಂಗ್ ಲೈನ್ ಜೊತೆ ಅಟ್ಯಾಚ್ ಮಾಡಿ ನಾವೆಲ್ಲ ಬೇರೆ ವಿಷಯಗಳನ್ನೆಲ್ಲ ನಾವು ಮ್ಯಾನೇಜ್ ಮಾಡುವಾಗ, ಸೊ ನಾವೇನು ಮಾಡ್ತೇವೆ, ನಾವು 10% ತೊಗೊಳ್ತೇವೆ. ಕೆಲವೊಂದು ಕಂಪ್ನಿಗಳು 15% ತೊಗೊಳ್ತಾರೆ. ಸೊ ಇಲ್ಲಿ ನಾವು 10% ತೊಗೊಂಡಾಗ ನಮ್ಮ ಕಮಿಷನ್ ಇಟ್ಕೊಂಡು ನಿಮ್ಮ ಮೇಂಟೆನೆನ್ಸ್ ಏನಿದೆ, ಪ್ರತಿ ಇನ್ಶೂರೆನ್ಸ್ ಆಗಿರ್ಬೋದು, ಮೈನರ್ ರಿಪೇರ್ ಆಗಿರ್ಬೋದು, ಅದೆಲ್ಲ ಏನಿದೆ ನೋಡಿಕೊಂಡು ನಿಮ್ಮ ಅಮೌಂಟು ನಿಮಗೆ ಸೆಟ್ಲ್ ಆಗುತ್ತೆ. ಸೊ ಅದು ಎಷ್ಟು ಇರುತ್ತೆ, ಒಂದು 11% 12%ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಬೇಕಾಗಿರೋ ಕಂಪ್ಲೈನ್ಸಸ್ಸು ಮ್ಯಾಂಡೇಟ್ರಿ ನಾನು ಆಲ್ರೆಡಿ ಹೇಳಿದೆ. CSC IAS ಇನ್ಶೂರೆನ್ಸ್ಗಳು. ನಿಮ್ಮ ಕಂಟೈನರ್ ಏನಾದರೂ ಸಮುದ್ರದಲ್ಲಿ ಬಿದ್ದೋಯ್ತು ಅಂದರೆ ಅದರ ಖರ್ಚುಗಳನ್ನ ನೀವೇ ನೋಡ್ಕೋಬೇಕು. ಮೆಟೀರಿಯಲ್ದಾದರೆ ಕ್ಲೈಂಟ್ ಯಾರು ಇರ್ತಾರೆ ಅವ್ರು ತೊಗೊಳ್ತಾರೆ, ಬಟ್ ಕಂಟೈನರ್ ನಿಮ್ದಿರೋದ್ರಿಂದ ನೀವೇ ಇನ್ಶೂರೆನ್ಸ್ ಮಾಡಿಸ್ಕೋಬೇಕಾಗತ್ತೆ. ನಾವು ಮಾಡಿಸ್ಕೊಂಡ್ರೆ ನಿಮ್ಗೆ ಕೊಡೋ ದುಡ್ಡಲ್ಲಿ ಅದನ್ನು ಮೈನಸ್ ಮಾಡಿಕೊಂಡೇ ನಾವು ಕೊಡ್ತೇವೆ. ಸೊ ಇದರಲ್ಲ, ಇದು ಆಲ್ರೆಡಿ ಮೈನಸ್ ಮಾಡೇ ಹೇಳ್ತಾ ಇರೋದು. ಬಟ್ ಸ್ಟಿಲ್ ನೀವಾದರೂ ಕೊಡಿ, ನಾವಾದರೂ ಕೊಡಬೇಕು. ಯಾರಾದರೂ $7,000 $8,000 ಕೊಡಲೇಬೇಕಾಗತ್ತೆ. ನೆಕ್ಸ್ಟ್ ಬರೋದು ಬಿಲ್ ಆಫ್ ಸೇಲ್ಸ್. ನಿಮ್ಮ ಕಂಟೈನರ್ಗಳು ನಿಮ್ಮ ಹೆಸರು ಮೇಲೆ ಇರಬೇಕು. ಇಲ್ಲದೆ ಹೋದರೆ ಅದಕ್ಕೆ ಏನೂ ಅರ್ಥನೇ ಇಲ್ಲ. ಯಾಕೆಂದರೆ ಏನಾಗುತ್ತೆ, ತುಂಬ ಸಾರಿ ನಾವು ಕಂಟೈನರ್ಗಳನ್ನ ನೀವೇನು ಮಾಡ್ತೀರಾ, ಸಾಲ ಮಾಡಿಕೊಂಡು ಅಥವಾ ಬೇರೆ ಎಲ್ಲಿಂದನೋ ತೊಗೊಂಡು ಆ ಕಂಟೈನರ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತೀರ. ಕೆಲವೊಂದು ಸರಿ ಆ ಕಂಟೈನರ್ ಟೈಟಲ್ಗಳು, ಓನರ್ಶಿಪ್ಗಳು ಬ್ಯಾಂಕ್ ಹತ್ರ ಇರುತ್ತೆ. ಅವಾಗೇನಾಗುತ್ತೆ, ನೀವೇನಾದರೂ EMI ಕಟ್ಟಲಿಲ್ಲ ಅಂದರೆ ಆ ಕಂಟೈನರ್ಗಳನ್ನ ಎತ್ಕೊಂಡು ಹೋಗೋಕೆ ಬರ್ತಾರೆ. ಅವಾಗ ಕೆಲವೊಂದು ಸಾರಿ ಕಂಟೈನರ್ ಎತ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಅವ್ರ ಕಂಟೈನರ್ಲಿ ಇರೋ ಮೆಟೀರಿಯಲ್ ಕೂಡ ಸೀಸ್ ಮಾಡ್ಕೊಳ್ತಾರೆ. ಸೊ ಆ ಥರದ ತಲೆನೋವುಗಳು ಬೇಡ ಅನ್ನೋದಕ್ಕೆ ನಾವೇನು ಮಾಡ್ತೇವೆ, ಈ ಸಮಸ್ಯೆಗಳು ಬೇಡ. ಸೊ ಓನರ್ಶಿಪ್ ನಿಮ್ಮ ಹೆಸರಲ್ಲಿತ್ತು ಅಥವಾ ನಿಮ್ಮ ಕಂಪನಿ ಹೆಸರಲ್ಲಿತ್ತು. ಈಗ 4-5 ಇನ್ವೆಸ್ಟರ್ಗಳು ಸೇರಿಕೊಂಡು ಒಂದು ಕಂಪನಿ ತೆಗೆದು ಅದರಿಂದ ಕಂಟೈನರ್ ನಮಗೆ ರೆಂಟಿಗೆ ಕೊಟ್ಟಿದ್ರು ಕೂಡ ನಮಗೆ ತೊಂದರೆ ಇಲ್ಲ, ಅದನ್ನು ಕೂಡ ನಾವು ವರ್ಕೌಟ್ ಮಾಡ್ತೇವೆ. ಸೊ ಇವಾಗ ಕಂಟೈನರ್ಗಳನ್ನ ನಾವು ಎಲ್ಲಿಂದ ಪರ್ಚೇಸ್ ಮಾಡೋದು, ಕಂಟೈನರ್ಗಳನ್ನ ಇವಾಗ ಮುಂಬೈ, ಮುಂಡ್ರಾ, ಚೆನ್ನೈ ಎಲ್ಲ ಸೆಕೆಂಡ್ ಹ್ಯಾಂಡು, ಥರ್ಡ್ ಹ್ಯಾಂಡು ನಿಮಗೆಲ್ಲ ಕಂಟೈನರ್ಸ್ಗಳು ಸಿಗುತ್ತೆ. ಅದು CSC ಪ್ಲೇಟಿಂಗ್ ಇತ್ತು, ಇನ್ನೂ ವ್ಯಾಲಿಡಿಟಿ ಇತ್ತು ಅಂದರೆ ನೆಗೋಷಿಯೇಟ್ ಮಾಡ್ಕೊಳ್ಳಿ, ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ. ಇನ್ನೂ 1 ವರ್ಷ 2 ವರ್ಷ 5 ವರ್ಷ 10 ವರ್ಷದಲ್ಲಿ ಎಷ್ಟು ಹಾಳಾಗ್ಬೋದು ಅದನ್ನು ಲೆಕ್ಕ ಹಾಕ್ಕೊಂಡು ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ಚೈನಾಗೆ ತುಂಬ ಒಳ್ಳೆ ಕಂಟೈನರ್ಸ್ಗಳು ಸಿಗುತ್ತೆ, ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ಳಿ, ಕಂಟೈನರ್ಸ್ಗಳನ್ನ ಅಟ್ಯಾಚ್ ಮಾಡಿ. ನಾವು ಅಲ್ಲದೇನೆ JB ಎಕ್ಸ್ಪರ್ಟ್ಸ್ ಅಲ್ಲದೇನೆ ತುಂಬ ಏಜೆನ್ಸಿಗಳಿದೆ, ಅವ್ರಿಗೂ ಹೋಗ್ಬಿಟ್ಟು ನಿಮ್ಮ 100ಕ್ಕೆ ಅಂದರೆ 500ಕ್ಕಿಂತ ಕಡಿಮೆ ಕಂಟೈನರ್ಸ್ ಇದ್ದರೆ ಇವೆಲ್ಲ ಏಜೆನ್ಸಿಗಳ ಜೊತೆ ಮಾತಾಡಿಕೊಂಡು ಅವ್ರಿಗೆ ಯಾರು ನಿಮ್ಗೆ ಒಳ್ಳೆ ರೇಟ್ ಕೊಡೋಕ್ಕೆ ಅಗ್ರಿ ಮಾಡ್ತಾರೋ, JB ಎಕ್ಸ್ಪರ್ಟ್ಸ್ ಅಂತ ಅಷ್ಟೇ ಅಲ್ಲ, ನಮಗಿಂತನೂ ಒಳ್ಳೆ ರೇಟ್ ಕೊಡುವಂಥ ಯಾವ್ದಾದ್ರು ಏಜೆನ್ಸಿಗಳು ಇತ್ತು ಅಂದರೆ ಅವ್ರ ಜೊತೆ ನೋಡ್ಕೊಳ್ಳಿ, ಅಗ್ರಿಮೆಂಟ್ಗಳನ್ನ ಡ್ರಾಫ್ಟ್ ಮಾಡ್ಕೊಳ್ಳಿ, ಪ್ರೈಸಸ್ಗಳೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಕನ್ಫರ್ಮೇಷನ್ನು ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತೋ ಅಲ್ಲಿ ನೀವು ಅಟ್ಯಾಚ್ ಮಾಡ್ಕೊಂಡು ನಿಮ್ಮ ಕಂಟೈನರ್ಗಳನ್ನ ಅವ್ರಿಗೆ ಕೊಡ್ಬೋದು. ಅಲ್ಲಿಂದ ನಿಮಗೆ ರೆಗ್ಯುಲರ್ಲಿ ಮಂತ್ಲಿ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಬಿಸ್ನೆಸ್ಸಲ್ಲಿ ಸ್ಟ್ರೆಂತ್ ಏನು, ಒಂದು ನಿಮ್ಮ ಹತ್ರ ಫಿಸಿಕಲ್ ಅಸೆಟ್ ಇದೆ, ಕಂಟೈನರ್ ಇರೋವರೆಗೂ ದುಡ್ಡು ಮಾಡುತ್ತೆ,
ಒಂದು ಸರಿ ರಿಪೇರಿ ಬಂತು ಅಥವಾ ಡ್ಯಾಮೇಜ್ ಬಂತು ಅಥವಾ CSE ಅವ್ರು ಅಪ್ರೂವ್ ಮಾಡಲಿಲ್ಲ ಅಂದಾಗ ಆ ಕಂಟೈನರ್ಗಳನ್ನ ನೀವು ಇಲ್ಲಿ ಮೆಟ್ರೋದ ಹತ್ರ ಎಲ್ಲ ನಾವು ನೋಡ್ತೇವೆ, ಆಫೀಸ್ಗಳು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳು, ಕನ್ಸ್ಟ್ರಕ್ಷನ್ ಮಾಡೋವಂಥ ಸೈಟ್ಗಳು, ಅಲ್ಲೆಲ್ಲ ಏನು ಮಾಡ್ತಾರೆ, ಈ ಕಂಟೈನರ್ಗಳನ್ನೇ ಆಫೀಸ್ ಮಾಡ್ಕೊಂಡ್ಬಿಡ್ತಾರೆ, ಒಂದು AC ಯೂನಿಟ್ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಮತ್ತೆ ತಿರ್ಗಾ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಕ್ರ್ಯಾಪ್ ಅಂತೂ ಇದ್ದೇ ಇದೆ. ನಿಮ್ಮ ಮೆಟೀರಿಯಲ್ ರೇಟ್ ಏನಿದೆ ಅದರದ್ದು ತೂಕ ಮಾಡಿಸ್ಕೊಳ್ಳೋದು, ಅದರದ್ದು ಏನಿದೆ ದುಡ್ಡು ಬಂದುಬಿಡುತ್ತೆ, ಅದನ್ನು ಮತ್ತೆ ತಿರ್ಗಾ ರೀಇನ್ವೆಸ್ಟ್ ಮಾಡ್ಕೋಬೋದು. ಪ್ಯಾಸಿವ್ ಇನ್ಕಮ್ ಅಂದರೆ ನೀವು ಇನ್ವಾಲ್ವ್ ಆಗೋ ಅವಶ್ಯಕತೆಯೇ ಇಲ್ಲ. ನೀವು ಟೈಮ್ ತೆಗೆದು ಈಗ ಯಾರಿಗೆ ಕಂಟೈನರ್ ಕೊಟ್ಟೆ, ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಎಲ್ಲಿಗೆ ಹೋಯಿತು, ಯಾವಾಗ ಬರುತ್ತೆ, ಕಳೆದೋಯ್ತಾ ಏನು, ಅದೆಲ್ಲ ನೀವೇನೋ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನೀವೇನು ಕಂಟೈನರ್ ಕೊಟ್ಟಿದ್ದೀರೋ ಆ ಕಂಟೈನರು ದುಡ್ಡು ಬರ್ತಾ ಇರುತ್ತೆ. ಯಾವಾಗ ನಿಮ್ಮ ಅಗ್ರಿಮೆಂಟ್ ಮುಗಿಯೋಕ್ಕೆ ಬರುತ್ತೋ ಆವಾಗ ನಿಮ್ಮ ಕಂಟೈನರ್ನ ನಾವು ಹ್ಯಾಂಡ್ ಓವರ್ ಮಾಡೋ ಕಂಡೀಷನ್ ಬರುತ್ತೆ. ಆವಾಗ ಯಾವ ಕಂಡೀಷನಲ್ಲಿ ನಾವು ನಿಮ್ಗೆ ಕಂಟೈನರ್ ಕೊಡ್ತೇವೆ ಅದು ಕೂಡ ಅಗ್ರಿಮೆಂಟಲ್ಲಿ ಇರುತ್ತೆ. ಒಂದು ವೇಳೆ ಕಂಟೈನರ್ ಸರಿಯಾಗಿಲ್ಲ, ಡ್ಯಾಮೇಜ್ ಆಗಿತ್ತು ಅಥವಾ ಬೇರೆ ಏನೋ ಬಂದಿತ್ತು, ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸ್ಕೊಳ್ತಾರೆ. ಇಲ್ಲದೆ ಹೋದರೆ ಅದರದ್ದು ಏನು ಖರ್ಚುಗಳಿದೆ ಅದನ್ನು ಯಾರು ಅಟ್ಯಾಚ್ ಮಾಡಿದ್ದೇವೆ ಅಂದರೆ ನಾವು ಬೇರೆ ಯಾವ ಕಂಪ್ನಿ ಇದ್ದರೂ ಅವರು ರಿಪೇರ್ ಮಾಡೋದ್ರು ಕೊಡ್ತಾರೆ. ಇಲ್ಲಾಂದರೆ ಅದು ಅಮೌಂಟ್ ಏನಿದೆ ಅದನ್ನು ನಿಮಗೆ ತಿರ್ಗಾ ಪೇ ಮಾಡ್ತಾರೆ. ಇದು ಡಿಪ್ರಿಷಿಯೇಷನ್ ಅಸೆಟ್ಟು. ಇವಾಗ ನೀವು ಕಾರ್ಗಳಲ್ಲಿ ಹೇಗೆ ರೇಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಥರ ಇದರಲ್ಲೂ ಕ್ಯಾಲ್ಕುಲೇಷನ್ ಇರುತ್ತೆ. ಅದನ್ನು ನೋಡಿಕೊಂಡು ನಿಮ್ಮ ಅಗ್ರಿಮೆಂಟ್ಸ್ ಎಲ್ಲ ಕಾಪಿ ಬರುತ್ತೆ, ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಮಿನಿಮಮ್ ಕಂಟೈನರ್ಗಳನ್ನ ತೊಗೊಂಡ್ರೆ ಒಂದು 15 ವರ್ಷದವರೆಗೂ ನಿಮ್ಮ ರೆಗ್ಯುಲರ್ ಇನ್ಕಮ್ ಇದ್ದೇ ಇರುತ್ತೆ. ಸೊ ಅದನ್ನು ನೀವು ನೋಡ್ಕೋಬೋದು. ಬರೋ ದುಡ್ಡನ್ನು ತಿರ್ಗಾ ಇನ್ವೆಸ್ಟ್ ಮಾಡಿಕೊಂಡು ಮತ್ತೆ ಕಂಟೈನರ್ಸ್ಗಳನ್ನ ಹೆಚ್ಚಿಗೆ ಮಾಡ್ತಾ ಹೋದರೆ ನಿಮ್ಗೆ ಒಳ್ಳೆ ಬಿಸ್ನೆಸ್ ಆ್ಯಸ್ ಅ ಸೈಡ್ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ವೀಕ್ನೆಸ್ ಏನು, ಇಲ್ಲಿ ಫಸ್ಟಿಗೆ ಬೇಕಾದ್ರೂ ತುಂಬ ದೊಡ್ಡ ಕ್ಯಾಪಿಟಲ್ ಬೇಕಾಗುತ್ತೆ. 2-3 ಕೋಟಿ ಯಾರು ಇಟ್ಕೊಂಡು ಕೂತ್ಕೊಂಡಿರಲ್ಲ. ಅಥವಾ ಇವಾಗ ನಾನು ಒಂದು ಮಿನಿಮಮ್ ಒಂದು 500 ಬಾಕ್ಸ್ಗಳು ಬೇಕು ಅಂದರೆ ಒಂದು 3 ಲಕ್ಷ ಒಂದೊಂದು ಬಾಕ್ಸಿಗೆ ಇಟ್ಕೊಂಡ್ರೆ ಎಷ್ಟಾಗುತ್ತೆ ನೋಡ್ಕೊಳ್ಳಿ. ಸೊ ಅಷ್ಟನ್ನು ನೀವು ಇಂಟು ಮಾಡಿಕೊಂಡು ಅಷ್ಟು ಕ್ಯಾಪಿಟಲ್ ನಿಮ್ಮ ಹತ್ರ ಇದ್ದರೆ ದಯಮಾಡಿ ಹೋಗಿ. ಇಲ್ಲಾಂದರೆ ಬ್ಯಾಂಕ್ ಲೋನ್ ಮಾಡಿಕೊಂಡು ಇಂಡಿಯಾದಲ್ಲಿದ್ದು ನೀವು ಬ್ಯಾಂಕ್ ಲೋನ್ ಮಾಡ್ತೇನೆ ಅಂದರೆ 12%, 15%, 16%, 18%, 24%ವರೆಗೂ ಒಯ್ತಾರೆ. ಸೊ ಅಷ್ಟು ಹಾಕ್ಕೊಂಡು ನಾವು ಬರೀ 11% ಗಳಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ, ನೆಗೆಟಿವ್ ಆಗುತ್ತೆ. ಸೊ ಅವರಿಗೆ ಇದು ಸರಿಯಾದ ಬಿಸ್ನೆಸ್ ಅಲ್ಲ. ಸೊ ನಿಮ್ಮ ಹತ್ರ ಏನಾದರೂ ಬೇರೆ ಸೈಡ್ ಇನ್ಕಮ್ ಇತ್ತು ಅಥವಾ ನೀವು ಬಂದಿರೋದು ದುಡ್ಡು ಉಳಿದಿದೆ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬೇರೆ ಬಿಸ್ನೆಸ್ ಮಾಡ್ಬೋದು ಅಂದರೆ ಇದನ್ನೊಂದು ನೀವು ನೋಡ್ಕೊಳ್ಬೋದು. ಓಕೆ, ಸೊ ಮೇಂಟೆನೆನ್ಸು, ಕಂಪ್ಲೈನ್ಸಸ್ ಇದನ್ನೆಲ್ಲ ನೋಡ್ಕೋಬೇಕು. ಪ್ಲಸ್ ನೀವು ಏನಾದರೂ ಇದನ್ನು ಶಾರ್ಟ್ ಟರ್ಮಿಗೆ ಏನಾದರೂ ನೋಡ್ತಾ ಇದ್ದರೆ, ಇಲ್ಲ ಸರ್ ಒಂದು 6 ತಿಂಗಳು ನಾವು ಇದನ್ನು ಮಾಡಿಬಿಟ್ಟು ನಾವು ಲಾಭ ತಕ್ಕೋಬೇಕು ಅಂದರೆ ಇದು ಆ ಥರದ ಬಿಸ್ನೆಸ್ ಅಲ್ಲ. ಇದು ಲಾಂಗ್ ಟರ್ಮ್ ಇದ್ರೆ ಮಾತ್ರ ಯೂಸ್ ಆಗುತ್ತೆ, ಇಲ್ಲದೆ ಹೋದರೆ ದುಡ್ಡು ಹಾಳಾಗುತ್ತೆ. ಸೊ ಆಪರ್ಚುನಿಟಿ ಏನು, ಇವತ್ತಿನ ಟೈಮಲ್ಲಿ ಕಾಮರ್ಸ್ ಆಯಿತು, ಎಕ್ಸ್ಪೋರ್ಟ್ ಆಯಿತು, ಬೆಳೀತಾನೆ ಇದೆ. ಕಂಟೈನರ್ಸ್ಗಳು ಎಷ್ಟಿದ್ರೂ ಕಡಿಮೆ. ನಾವು ಪ್ರತಿ ತಿಂಗಳು 100-200 ಕಂಟೈನರ್ಸ್ಗಳನ್ನ ಅಟ್ಯಾಚ್ ಮಾಡ್ತಾನೆ ಇದ್ದೇವೆ. ಸೊ ಇದನ್ನು ನಿಮ್ಗೇನಾದರೂ ಬೆನಿಫಿಟ್ ಬೇಕು ಅಂದರೆ ದಯಮಾಡಿ ಇದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಎಕ್ಸ್ಪೋರ್ಟ್ ಬೆಳೆಯುತ್ತೆ. ಸೊ ಇದು ಒಂದು ಆಪರ್ಚುನಿಟಿ ಇದೆ. ಅದರಲ್ಲೂ ಕೂಡ ನಿಮ್ಮ ಕಂಟೈನರ್ಗಳಲ್ಲಿ ಯಾವ ಥರದ ಮಿನಿಮಮ್ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಅದನ್ನೇ ಯೂಸ್ ಮಾಡಿಕೊಂಡು ನೀವೇನಾದ್ರು ಕಂಟೈನರ್ಗಳ ಕೊಟ್ಟರೆ, ಯಾಕೆಂದರೆ GPS ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಪ್ರತಿಯೊಂದು ಇದು ಇದ್ದರೆ ನಿಮ್ಮ ಕೆಲಸಗಳು ಸ್ವಲ್ಪ ದುಡ್ಡುಗಳು ಸ್ವಲ್ಪ ಹೆಚ್ಚು ಕಡಿಮೆ ಸಿಗ್ಬೋದು. ಇದರಲ್ಲಿ ಥ್ರೆಟ್ಸ್ ಏನು, ಸಮಸ್ಯೆಗಳೇನು ಬರುತ್ತೆ, ಒಂದು ಈಗ ಇರೋ ರಿಸೆಷನ್ ಆಯಿತು ಅಥವಾ ಈ ವಾರ್ಗಳಾಗ್ತಾ ಇದೆ, ರೂಟ್ಗಳು ಬಂದಾಗ್ತಾ ಇದೆ, ಎಕ್ಸ್ಪೋರ್ಟ್ ಮಾಡೋದೇ ಕಡಿಮೆ ಆಗಿಬಿಟ್ರೆ ನಾಳೆ ಹೇಗೆ, ಆ ಸಮಸ್ಯೆಗಳಿದೆ. ಅದರ ಜೊತೆಗೆ ಇವತ್ತಿನ ಟೈಮಲ್ಲಿ ಕಂಟೈನರ್ಗಳು ನಾವೇ ತಿಂಗಳಿಗೆ 100-200 ಅಟ್ಯಾಚ್ ಮಾಡ್ತಿದ್ದಾಗ ನಮ್ಮಂಥವ್ರು ಎಷ್ಟೋ ಜನ ಇದ್ದಾರೆ. ಅದರಲ್ಲೂ ಕೂಡ 1000-2 ಲಕ್ಷ ಕಂಟೈನರ್ಸ್ಗಳನ್ನ ಅಟ್ಯಾಚ್ ಮಾಡೋ ಜನನೂ ಇದ್ದಾರೆ. ಸೊ ಅವಾಗ ಏನು ಸಮಸ್ಯೆಗಳಾಗುತ್ತೆ ಅಂದರೆ ಈ ರೆಂಟ್ಗಳು ಕಡಿಮೆ ಆಗುತ್ತೆ. ಇವಾಗ ನಾವೇನು ಹೇಳ್ತೀವಿ $1 ಅಥವಾ $2 ಕೊಡ್ತಾ ಇದ್ದೇವೆ. ಸೊ ಅದು ಕಡಿಮೆ ಆಗಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಇನ್ಕಮ್ ಬರೋದು ಕಡಿಮೆ ಆಗುತ್ತೆ. ಆವಾಗ ನೀವು ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಈ ಬ್ಯಾಂಕ್ ಕೊಡೋ ಇಂಟ್ರೆಸ್ಟ್ಗಿಂತಲೂ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಸೊ ಇದರಲ್ಲಿ ಏನಾದರೂ ಹೊಸ ರೆಗ್ಯುಲೇಷನ್ ಬಂತು, ಇಲ್ಲ ಇವಾಗ ನಾವು CSCದು ಹೇಳ್ತಾ ಇದ್ದಾರೆ, ಬಟ್ CSC ಜೊತೆಗೆ ಮತ್ತೇನಾದರೂ ರೂಲ್ಸ್ ಬಂತು ಅಥವಾ ಇಷ್ಟು ಸ್ಟ್ರೆಂತ್ ಇದ್ದರೆ ಮಾತ್ರ ಕಂಟೈನರ್ಗಳು ಹೋಗುತ್ತೆ ಅನ್ನೋದು ಬಂತು ಅಂದರೆ, ಸೊ ನಿಮ್ಮ ಕಂಟೈನರ್ ಅದರಲ್ಲಿ ಕೆಪಾಸಿಟಿಯಲ್ಲಿ ಇಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ. ಸೊ ಈ ಥರದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಅದಕ್ಕೆ ಇವತ್ತಿನ ಟೈಮಲ್ಲಿ ಮುಂದೆ ಬರೋ ಟ್ರೆಂಡಲ್ಲಿ ಏನು ಕಂಟೈನರ್ಸ್ಗಳಿದೆ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇದರಲ್ಲಿ ರಿಸ್ಕ್ ಏನು, ಡ್ಯಾಮೇಜ್ ಆಗುತ್ತೆ. ಈ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಇವಾಗ ನಾವು ಯೂಸ್ ಮಾಡ್ದಂಗೆ ಅದು ಗಾಡಿಗಳು ಹಾಳಾಗುತ್ತೆ, ಗೇರ್ಗಳು ಹಾಳಾಗುತ್ತೆ. ಸೊ ಇದೇ ಥರದಲ್ಲಿ ಏನಾಗುತ್ತೆ, ಈ ಕಂಟೈನರ್ಗಳು ಓಡಾಡ್ತಾ ಇರುತ್ತೆ, ಎಲ್ಲೋ ಸವಿಯುತ್ತೆ, ಎಲ್ಲೋ ಮುರಿಯುತ್ತೆ, ಎಲ್ಲೋ ಬೆಂಡ್ ಆಗುತ್ತೆ. ಸೊ ಇದರದೊಂದು ಮಿನಿಮಮ್ ಮೇಂಟೆನೆನ್ಸ್ ಖರ್ಚು ಬಂದೇ ಬರುತ್ತೆ ವರ್ಷಕ್ಕೆ. ಅದನ್ನು ನಾರ್ಮಲಿ ಯಾರು ನಿಮ್ಮ ಹತ್ರ ಅಟ್ಯಾಚ್ಮೆಂಟ್ ತೊಗೊಂಡಿದ್ದಾರೆ ಅವ್ರು ನೋಡ್ಕೊಳ್ತಾರೆ, ಬಟ್ ಸ್ಟಿಲ್ ಅದೊಂದು ತಲೆಯಲ್ಲಿ ಇರಬೇಕು. ತುಂಬ ಡ್ಯಾಮೇಜ್ ಆಗಿಬಿಟ್ರೆ ಅದು ಆಬ್ವಿಯಸ್ಲಿ ಇನ್ಶೂರೆನ್ಸ್ಗೆ ಹೋಗುತ್ತೆ, ಇಲ್ಲಾಂದರೆ ಅದನ್ನು ಸ್ಕ್ರ್ಯಾಪಿಗೆ ಹಾಕಬೇಕಾಗುತ್ತೆ. ಸೊ ಅದು ಒಂದು. ನೆಕ್ಸ್ಟ್ ಬರೋದು, ಇವಾಗ ಕಳು ಆಗ್ಬೋದು ಅಥವಾ ಬಿದ್ದೋಗ್ಬೋದು ಸಮುದ್ರದಲ್ಲಿ, ಅವಾಗ ಏನು, ಇನ್ಶೂರೆನ್ಸ್ಗಳು ತುಂಬ ಇಂಪಾರ್ಟೆಂಟು. ಅದಕ್ಕೆ ಇವಾಗ ನೋಡಿ, ನಾವು ಎಕ್ಸ್ಪೋರ್ಟ್ ಮಾಡುವಾಗ ನಾವು ಮರೇನ್ ಇನ್ಶೂರೆನ್ಸ್ ತೊಗೊಳ್ತೇವೆ. ಯಾಕೆ, ನಮ್ಮ ಮೆಟೀರಿಯಲ್ ಎಲ್ಲಾದರೂ ಬಿದ್ದೋಗ್ಬಿಟ್ರೆ, ಕಂಟೈನರ್ ಬಿದ್ದೋಗ್ಬಿಟ್ರೆ ನಮಗದು ಮೆಟೀರಿಯಲ್ದು ದುಡ್ಡು ಬರಲಿ ಅಂತ.
ಬಟ್ ಕಂಟೈನರ್ ಅವ್ರದ್ದಲ್ಲ, ಅವ್ರು ಬಾಡಿಗೆಗೆ ತೊಗೊಂಡಿರೋದು, ಕಂಟೈನರ್ ನಿಮ್ಮದು, ಅದಕ್ಕೆ ನೀವು ಕಂಟೈನರ್ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಸೊ ಕಂಟೈನರ್ ಇನ್ಶೂರೆನ್ಸ್ ಇತ್ತು ಅಂದರೆ ನಾಳೆ ಎಲ್ಲಾದರೂ ಮುಳುಗೋಯ್ತು, ಬಿದ್ದೋಯ್ತು, ಕಳೆದೋಯ್ತು, ಸೊ ಅದು ನಡೆಯುತ್ತೆ, ಆ ದುಡ್ಡುಗಳು ವಾಪಸ್ ಬಂದುಬಿಡುತ್ತೆ. ಸೊ ಡೌನ್ ಟೈಮ್ ಬಂತು ಅಂದರೆ ಕಂಟೈನರ್ ಯೂಸೇ ಆಗಲಿಲ್ಲ, ಬರೀ ತುಂಬ ಟೈಮಲ್ಲಿ ಬರೀ ಹೋಲ್ಡಲ್ಲಿತ್ತು, ಅಥವಾ ಒಂದು 3-4 ತಿಂಗಳು ಕಂಟೈನರ್ ಎಲ್ಲೂ ಹೋಗಲೇ ಇಲ್ಲ, ಡ್ಯಾಮೇಜ್ ಆಗಿತ್ತು, ಮತ್ತು ಏನೋ ಬಂದಿದ್ದರೂ ಕೂಡ ಆ ಥರ ಸಮಸ್ಯೆಗಳು ಬಂದರೆ ನಿಮ್ಮ ಪ್ರಾಫಿಟಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಅದು ತುಂಬ ಪ್ರಾಬ್ಲಮ್ ಬರ್ಬೋದು, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಈ ಬಿಸ್ನೆಸ್ ಯಾರಿಗೆ ಸೂಟ್ ಆಗುತ್ತೆ? ಇವಾಗ ನೀವು ಸಸ್ಟೈನೇಬಲ್ ನೋಡ್ತಾ ಇದ್ದೀರಾ, ಲಾಂಗ್ ಟರ್ಮ್ ನೋಡ್ತಾ ಇದ್ದೀರಾ, 1-2 ಲಕ್ಷ ಹಾಕ್ಕೊಂಡು ಒಂದೊಂದು ಕಂಟೈನರ್ಗೆ ಇನ್ವೆಸ್ಟ್ ಮಾಡಿಕೊಂಡು ಒಂದು 100 ಕಂಟೈನರ್ ಆದರೂ 50ರಿಂದ 100 ಕಂಟೈನರ್ ನಡುವೆ ನೀವು ಕೆಲಸ ಮಾಡ್ತೀರಾ ಅಂದರೆ ಆಗ್ಬೋದು. ಅದರ ಜೊತೆಗೆ ಮಿನಿಮಮ್ ಒಂದು 3-5 ವರ್ಷ ಕರೆಕ್ಟಾಗಿ ಮಾಡಿದ್ರೆ ಏನು ಇನ್ವೆಸ್ಟ್ಮೆಂಟ್ ಇದೆಯೋ ಅದು ಬಂದುಬಿಡುತ್ತೆ. ಅದರ ಮೇಲೆ ನೀವು ಲಾಭಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ತುಂಬ ಒಳ್ಳೆ ಟೈಮ್ ಇದ್ದರೆ. ಇಲ್ಲಾಂದರೆ ಏನು 11% 10% ಏನಿದೆ ಅದರ ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ. ಇದು ಯಾರಿಗೆ ಸೂಟ್ ಆಗಲ್ಲ ಅಂದರೆ ತುಂಬ ಬೇಗ ಪ್ರಾಫಿಟ್ ಬೇಕು, ಡಬಲ್ ಆಗಬೇಕು, ಟ್ರಿಬಲ್ ಆಗಬೇಕು, ಆ ಥರದ್ದು ಏನಾದರೂ ತಲೆಯಲ್ಲಿ ಇಟ್ಕೊಂಡು, ಅಥವಾ ತುಂಬ ತಿಂಗಳಿಗೆ ಒಂದು 50,000 ನಾನು ಒಂದು ಕಂಟೈನರಿಂದನೇ ಬರಬೇಕು ಅನ್ನೋದಾದರೆ ದಯಮಾಡಿ ಅಷ್ಟು ದುಡ್ಡುಗಳು ಬರಲ್ಲ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಈ ಬಿಸ್ನೆಸ್ಗೆ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಹೆಲ್ಪ್ ಆಗಲ್ಲ ಅದಕ್ಕೆ. ಓಕೆ, ಸೊ ಫೈನಲ್ ರೆಕಮೆಂಡೇಷನ್ ಏನಂದರೆ ಕಡಿಮೆ ಎಫರ್ಟು, ನೀವೇನೋ ಒಂದು ಸರಿ ಅಗ್ರಿಮೆಂಟ್ ಮಾಡಿ ಅಟ್ಯಾಚ್ ಮಾಡಿದರೆ 10 ವರ್ಷ ತಿರುಗಿ ನೋಡೋ ಅಂಥ ಪ್ರಶ್ನೆಗಳು ಬರಲ್ಲ. 2.5 ವರ್ಷಕ್ಕೆ ಒಂದು ಸರಿ ಕಂಟೈನರ್ನ ಹೆಲ್ತ್ ಚೆಕ್ ಮಾಡಿಸೋದಿರುತ್ತೆ. ರಿಜೆಕ್ಟ್ ಆಗಿದ್ದರೆ ಮಾತ್ರ ಅದನ್ನು ವಾಪಸ್ ಕೊಡ್ತೇವೆ, ಇಲ್ಲ ಅಂದರೆ ಅದನ್ನೇ ಅಗ್ರಿಮೆಂಟ್ನ ಕಂಟಿನ್ಯೂ ಮಾಡ್ತೇವೆ. ಸೊ ಅದರ ಜೊತೆಗೆ ಅಸೆಟ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇದೆ, ಯಾಕೆಂದರೆ ಎಂಡ್ ಆಫ್ ದ ಡೇ ನಿಮ್ಮ ಹತ್ರ ಒಂದು ನಿಮ್ಮದೇ ಆದ ಕಂಟೈನರ್ಸ್ಗಳಿದೆ, ಏನೇ ಇಲ್ಲ ಅಂದರೂ ಕೂಡ ಆ ಕಂಟೈನರ್ಸ್ ವಾಪಸ್ ನಿಮ್ಗೆ ಬರುತ್ತೆ, ಸುಮ್ಮನೆ ಹೋಗಿದ್ದು ಹಾಗೆ ಹೋಗಿಬಿಡಲ್ಲ. ಸೊ ಇದು ಒಂದು ಮೇನ್ ಬೆನಿಫಿಟ್ಟು. ಅದರ ಜೊತೆಗೆ ಚಾಲೆಂಜಸ್ಸು ಇದೆ, ಆಲ್ರೆಡಿ ಎಲ್ಲ ಹೇಳಿದ್ದೇನೆ. ಬಟ್ ಇದಕ್ಕೆ ನಾನು ಹೇಳೋದೇನೆಂದರೆ ಬ್ಯಾಂಕ್ ಲೋನ್ಗಿಂತನೂ ಇಂಡಿಯಾದಲ್ಲಿದ್ದರೆ ಬ್ಯಾಂಕ್ ಲೋನ್ಗಿಂತನೂ ನಿಮ್ಮ ಸ್ವಂತ ದುಡ್ಡುಗಳು ಅಥವಾ ಬೇರೆ ಏನಾದರೂ ಇನ್ಕಮ್ಗಳಿಂದ ದುಡ್ಡು ಮಾಡ್ಕೊಂಡಿದ್ರೆ ಅದನ್ನು ಇನ್ವೆಸ್ಟ್ ಮಾಡ್ಕೊಂಡು ತೊಗೊಳ್ಳಿ. ಇಲ್ಲದೆ ಹೋದರೆ ಇಂಟ್ರೆಸ್ಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾಕೆಂದರೆ 18%ಗೆ ನಾನು ಬ್ಯಾಂಕಿಗೆ ಕೊಡೋದು, ನನಗೆ ಬರೀ 10-12% ಸಿಗೋದು, 4-5-6%ವರೆಗೂ ಲಾಸ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ಬಿಸ್ನೆಸ್ಸಿಗೆ ಇಳೀರಿ. ಅಥವಾ ನಿಮ್ಮ ಕಂಟೈನರ್ಸ್ಗಳು ನೀವು ಸೀರಿಯಸ್ ಆಗಿದ್ದರೆ 1-2 ಕೋಟಿ ಇದೆ ಸರ್, ಹೇಗೆ ಮಾಡ್ಬೇಕು ಹೇಳಿ ಅಂದರೆ ಅದಕ್ಕೆ ಬೇಕಾಗಿರೋ ಕನ್ಸಲ್ಟೇಷನ್ ಆಯಿತು, ಪ್ರಾಡಕ್ಟ್ಸ್ ಆಯಿತು, ಕಂಟೈನರ್ ಆಯಿತು, ಅಟ್ಯಾಚ್ ಮಾಡೋದಾಯಿತು, ಪ್ರತಿಯೊಂದು ನಾವು ಹೆಲ್ಪ್ ಮಾಡ್ತೇವೆ. ಯಾವುದೇ ಥರದ ಸಮಸ್ಯೆಗಳು ಆಗಲ್ಲ. ಅದು ಏನಾದರೂ ಇದ್ದರೆ ನಾವು ನಿಮಗೆ ಓಪನ್ಲಿ ಏನಿದೆ, ಹೇಗೆ ಆಗುತ್ತೆ ಅನ್ನೋದನ್ನು ಹೇಳ್ತೇವೆ. ಅದ್ರ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ಮುಂದೆ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಓಕೆ, ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಇದಷ್ಟೇ ಅಲ್ಲ, ಈ ವಿಡಿಯೋಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಬೇರೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೇನೆ. ಜೊತೆಗೆ ಈ ವಿಡಿಯೋದಲ್ಲಿ ಏನಾದರೂ ನಾಲೆಜ್ ಸಿಕ್ಕಿದ್ರೆ, ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ. ಈ ವಿಡಿಯೋ ಇದೇ ಥರದ ವೀಡಿಯೋಗಳನ್ನ ನೀವು ಮುಂದೆ ನೋಡಬೇಕು ಅಥವಾ ಕಲಿಬೇಕು ಅನ್ನೋದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.